Truly I tell you, ಸತ್ಯವಾಗಲೂ ನಾನು ನಿಮ್ಗೆ ಹೇಳ್ತೇನೆ, whatever you did for one of the least of these brothers and sisters of mine, you did for me. ಸೊ ಯಾರಿಗೆ ಹೀನವಾಗಿರುವಂತ ವ್ಯಕ್ತಿಗಳಿಗೆ ಏನೆಲ್ಲ ನೀವು ಮಾಡಿದಿರೋ ಅದೆಲ್ಲವೂ ನನಗೆ ಮಾಡಿದಾಗ ಎಂಬುದಾಗಿ. Our final reward is in heaven. ಸೊ ಕೊನೆಯದಾಗಿರುವಂತ ಬಹುಮಾನ ನಮಗೆ ಪರಲೋಕದಲ್ಲಿದೆ. And what else have a chance to serve? ಪ್ರತಿಯೊಬ್ಬರಿಗೆ ಅವಕಾಶ ಇದೆ ಸೇವೆ ಮಾಡುವುದಕ್ಕಾಗಿ. There's a poor person you and I know. ಸೊ ನಾವು ಎಷ್ಟೋ ಜನ ನಮಗಿಂತಲೂ ಬಡವರಾಗಿರುವಂತವ್ರನ್ನ ನೋಡಿದ್ದೇವೆ. There is some crippled person that we know. ಎಷ್ಟೋ ಜನ ಕುಂಟರನ್ನ ನಾವು ನೋಡಿದ್ದೇವೆ. We have seen lame people. We have seen blind people. ಕುಂಟರನ್ನ ನಾವು ನೋಡಿದ್ದೇವೆ. We have seen some people on the road every day. ಸೊ ಎಷ್ಟೋ ಜನರನ್ನ ರೋಡಲ್ಲಿ ನಾವು ನೋಡಿದ್ದೇವೆ. God is calling us. Do good to these people. ಸೊ ಆ ವ್ಯಕ್ತಿಗಳಿಗೆ ಒಳ್ಳೆದನ್ನ ಮಾಡ್ರಿ. When you do a good deed to them, you're doing it to me. ಯಾವಾಗ ನೀವು ಅವರಿಗೆ ಒಳ್ಳೆದನ್ನ ಮಾಡ್ತೀರಾ, ನೀವು ದೇವರಿಗೆ ಒಳ್ಳೆದನ್ನ ಮಾಡ್ತೀರಾ. And you will be blessed. ನೀವು ಆಶೀರ್ವದಿಸಲ್ಪಡುತ್ತೀರಾ. So my brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, our message is very clear to us. ಇವತ್ತು ದೇವರ ವಾಕ್ಯ ಬಹಳ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ನಮಗೆ We are called to be humble people. ಸೊ ನಾವುಗಳು ಬಹಳ ತಗ್ಗಿಸಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಂತ ವ್ಯಕ್ತಿಗಳಾಗಿ. We are called to serve people. ಸೊ ನಾವು ದೇವರ ರಾಜ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. We are called to be generous in our giving. ಸೊ ನಾವುಗಳು ಸಂತೋಷವಾಗಿ ದೇವರಿಗೆ ಕೊಡುವುದಕ್ಕಾಗಿ Because ಕರೆಯಲ್ಪಟ್ಟಿದ್ದೇವೆ. it is more blessed to give than to receive. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಬಹಳ ಆಶೀರ್ವಾದ ಇದೆ. And we do all of this not for people's recognition. ಸೊ ಇದೆಲ್ಲವೂ ಯಾರೋ ಜನ ನಮ್ಮನ್ನ ಗುರುತಿಸ್ತಾರ ಅನ್ನೋದಕ್ಕಾಗಿ ಮಾಡಬೇಡಿ. We aim for the recognition of God. ನಾವು ಪರಲೋಕದಲ್ಲಿರುವಂತ ದೇವರು ನನ್ನನ್ನು ಗುರುತಿಸ್ತಾನೆ ಅನ್ನೋದಕ್ಕೋಸ್ಕರ ಮಾಡ್ರಿ. He must say, you did this to the least of my brothers and sisters. You did it for me. ಸೊ ಹೀನವಾಗಿರುವಂತ ವ್ಯಕ್ತಿಗಳಿಗೆ ಯಾರಿಗೆಲ್ಲ ನಾವು ಮಾಡುತ್ತೇವೋ ದೇವರು ಹೇಳ್ತಾನೆ, ನೀವು ನನಗೆ ಮಾಡಿದ್ರಿ. What a beautiful word to hear when we reach heaven. ಸೊ ಎಷ್ಟು ಅದ್ಭುತವಾದ ಸಂಗತಿ ಪರಲೋಕಕ್ಕೆ ನಾವು ಭೇಟಿಯಾದಾಗ ನಮಗೆ ಸಿಕ್ಕುವಂತ ಒಂದು ಮಾತು. Well done, good and faithful servant. ಧನ್ಯನು ಒಳ್ಳೆಯವನು ನಂಬಿಗಸ್ತನಾಗಿರುವಂತ ಸೇವಕನೆಂಬುದಾಗಿದೆ ಹೇಳ್ತಾನೆ. Not well done, good and faithful boss, but a faithful servant. ದೇವ್ರು ಹೇಳ್ತಾರೆ, ನೀನು ಬಹಳ ಒಳ್ಳೆಯವನು ಉತ್ತಮನಾಗಿರುವಂತ ಬಾಸ್ ಆಗಿದೆಯಾ ಅಂತ ಹೇಳಲ್ಲ, ಸೇವಕನು ಅಂತ ದೇವ್ರು ಹೇಳ್ತಾನೆ. So, let's learn to be servant all people. ನಾವುಗಳು ಎಲ್ಲರ ಸೇವೆ ಮಾಡುವಂತ ವ್ಯಕ್ತಿಗಳಾಗೋಣ. Be generous.